ಕೋಟಿ ಅಲ್ಲ, ಅಲ್ಲ ನಿಮ್ಮ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿ 187 ಕೋಟಿ ಅಲ್ಲ 89 ಕೋಟಿ ಅಂತ. ಅಲ್ಲಿ 89 ಕೋಟಿ ನೀವು ಓದಿದ್ದೀರಾ ಅಂತ ಅರ್ಥ ತಾನೆ? ಟೈಮ್ ಗಮನಿಸಿ. ಇನ್ನು 1 ನಿಮಿಷ ಪೂರ್ತಿ ನಟರಾಜ್ ಗೌಡ್ರು ಮಾತಾಡ್ತಾರೆ, ಅದಾದ್ಮೇಲೆ ನೀವಿಬ್ರು ಕೌಂಟರ್ ಕೊಡಿ. ಕಂಪ್ಲೀಟ್ ಮಾಡಿ ಬೇಗ. ಇದು ನಿಜವಾದ ಪ್ರಕರಣ ನಡೀತಾ ಇರೋದು, ಲೋಕಾಯುಕ್ತ ಕೂಡ ನಡೀತಾ ಇರತಕ್ಕಂಥದ್ದು. ಈ ಕೇಸನ್ನ ಸ್ಕ್ವಾಶ್ ಮಾಡಿ ಅಂತ ಹೋದಂತಹ ಯಡಿಯೂರಪ್ಪನವರಿಗೆ 25,000 ರೂಪಾಯಿಯನ್ನ ಕೋರ್ಟ್ ಫೈನ್ ಹಾಕಿದೆ. ಇದು ಇಂಪಾರ್ಟೆಂಟ್ ಕೆಲಸ ನಡೀತಾ ಇರತಕ್ಕಂಥದ್ದು. ನಾವು ಇದನ್ನ ದಿನ ಬಂಬಡಿ ಹೊಡಿತಾ ಇರಲಿಲ್ಲ. ಇದು ಯಾವಾಗ ಆಗಿದ್ದು ಸರ್? ಯಾವ ಇಸ್ವಿಯಲ್ಲಿ ಆಗಿದ್ದು? 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ GPA ಮಾಡಿಸ್ತಾರೆ. 2010ರಲ್ಲಿ ಯಡಿಯೂರಪ್ಪನವರು ಇದ್ದಾಗ ಅದನ್ನ ಡಿನೋಟಿಫಿಕೇಶನ್ ಮಾಡ್ಕೊಂತಾರೆ. 2015ರಲ್ಲಿ ಲೋಕಾಯುಕ್ತ ಕೋರ್ಟ್ ಅದು ಕೇಸ್ ಆಗುತ್ತೆ. 2021ರಲ್ಲಿ ಅವರು ಅದನ್ನ ಕ್ವಾಶ್ಗೆ ಹೋಗ್ತಾರೆ. ಇದು 21ರಲ್ಲಿ ನಡೆದ ಘಟನೆ. 24 ಅಲ್ಲ, ಕಾಂಗ್ರೆಸ್ಗೆ ಇದಕ್ಕಿದಂಗೆ ನೆನಪಾಗಕ್ಕೆ 24ನೇ ಇಸ್ವಿಯಲ್ಲಿ ಯಾವ ಮರದ ಕೆಳಗೆ ಕೂತಿದ್ರಿ? ಯಾವ ಮರದ ಕೆಳಗೆ ಕೂತಾಗ ಕಾಂಗ್ರೆಸ್ ಜ್ಞಾನೋದಯ ಆಯಿತು? ಬಗ್ಗೆ ಮಾತಾಡ್ತೀವಿ. ಅಲ್ಲ, ನಾವು ಜನಪರವಾದ ಬಗ್ಗೆ ಮಾತಾಡ್ತೀವಿ. ಗ್ಯಾರಂಟಿ ಯೋಜನೆಗಳು ಅಂತ ಹೇಳ್ತಾ ಇದ್ದೀರಾ. ನಾಗೇಂದ್ರ ಪ್ರಸಾದ್ ಅವರ ಪಕ್ಷದ ನೀವ್ ಹೇಳಿದ್ರಿ ಸರ್, ಇಷ್ಟುದ್ದ ಪಟ್ಟಿ ಕೊಟ್ಟಿದ್ದೀರಿ. ಅವ್ರ ಪಕ್ಷದ ನಾಯಕರು ಉತ್ತರ ಕೊಡ್ಬೇಕು. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. 2021ನೇ ಇಸ್ವಿ ತನಕ ಬಂದ್ ನಿಂತಿದ್ದು 24ರಲ್ಲಿ ನೆನಪಾಗೋಕೆ ಕಾಂಗ್ರೆಸ್ನವ್ರು ಯಾವ ಮರದ ಕೆಳಗಡೆ ತಪಸ್ ಮಾಡಿದ್ರು? ಸ್ಪಷ್ಟವಾಗಿ ಹೇಳ್ತೀನಿ. 21 ಹಗರಣಗಳು ಅಂತಕ್ಕಂಥ ಮಾತಿಗಾಗ್ಲೇ ನಾನು ಉತ್ತರ ಕೊಟ್ಟೆ. 21 ಹಗರಣಗಳು ಯಾವಾಗ ಅಂತಂದ್ರೆ ಮೂಡಾ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಯಾವ ಒಂದು ಆಪಾದನೆಯನ್ನು ಮಾಡಿದ್ರು. ಈಗ ನಾನು ಒಂದು ನಿಮಿಷ ಈಗ ಒಂದು ಕುಮಾರಸ್ವಾಮಿ ಅವ್ರ ಸೈಟ್ ಬಗ್ಗೆ ಮಾತಾಡಿದ್ರು. ಯಾವಾಗ ಅದಾಗಿರೋದು? 1985ರಲ್ಲಿ. ಅದ್ರ ಬಗ್ಗೆ ತನಿಖೆಗಳೆಲ್ಲ ಆಗೋಗಿ 32 ವರ್ಷಗಳ ನಂತರ ಮತ್ತೆ ತಿರುಗಿ ಮುಂದೆ ತಗೊಂಡ್ಬರ್ತಾ ಇರ್ತಕ್ಕಂಥದ್ದನ್ನ. ಇವ್ರಿಗೆ ಏನು ಅಂತಂದ್ರೆ ವಾಸ್ತವಾಂಶ ಇಲ್ಲ, ಜನಗಳನ್ನ ಡೈವರ್ಟ್ ಮಾಡಬೇಕು ಅಂತಕ್ಕಂಥದ್ದು ಒಂದಾದ್ರೆ. ಮೇಡಮ್ 2 ಉದಾಹರಣೆಗಳು ಹೇಳ್ತೀನಿ. ಯಾವ ಮುಖ್ಯಮಂತ್ರಿಗಳು ಮೂಡಾ ಹಗರಣದ ವಿಚಾರದಲ್ಲಿ ನನಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. 2014ರಲ್ಲಿ ನಾನು ಡಿನೋಟಿಫಿಕೇಶನ್ ಮಾಡಬೇಡಿ ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ ಅಂತಕ್ಕಂಥದ್ದು ಸ್ಪಷ್ಟ. ಸಾರಿ, ಡಿನೋಟಿಫಿಕೇಶನ್ ಅಂತೀನಿ. ಯಾವುದು ಸುಮಾರು 62 ಕೋಟಿ ರೂಪಾಯಿ ಕೇಳಿದ್ರಲ್ಲ, ಇವರು ಸಂಬಂಧ ಇಲ್ದಿರುವಂಥ ಸೈಟು. ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಮ್ಮ ಕುಟುಂಬದ್ದು ಅಂತ. ಇವರ ಕುಟುಂಬದ್ದು 62 ಕೋಟಿ ಹೇಗೆ ಇವ್ರು ಕೇಳ್ತಾರೆ? ಹಾಗಾದ್ರೆ ಒಂದು ನಿಮಿಷ, ನಾನು ಕುಮಾರಸ್ವಾಮಿ 2014ರಲ್ಲಿ ಪಾರ್ವತಿಗೆ ಬದಲಿ ಸೈಟ್ ನೀಡದಂತೆ ನಾನೇ ತಡೆದಿದ್ದೆ. ಇವತ್ತು ಯಾಕೆ ತಗೊಂಡಿದ್ದೀರಾ? ಹಾಗಾದ್ರೆ ಇವತ್ತು ಯಾಕ್ರಿ ತಗೊಂಡ್ರಿ? ಹಾಗಾದ್ರೆ 62 ಕೋಟಿ ಸಂಬಂಧ ಇಲ್ಲ. 62 ಕೋಟಿ ನೀವು ಕೇಳೋದಕ್ಕೆ ಯಾರಾಗಾದ್ರೆ? 1 ರೂಪಾಯಿ ಕೊಟ್ಟಿರ್ತಕ್ಕಂಥ ರೈತ ಇವತ್ತು 62 ಕೋಟಿ ಫಲಾನುಭವಿ. ಸಮಾಜವಾದ 63 ಲಕ್ಷ ವಾಚು, 14 ಸೈಟು, 14 ಸೈಟ್. ಹಾಗಾದ್ರೆ ಎಲ್ಲಿದೆ? ಈಗಷ್ಟೇ ಕಾಂಗ್ರೆಸ್ ಪಕ್ಷದ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಬಂದಿರೋ ಟ್ವೀಟು ಕೆಳಗ್ ಮಾತ್ರ ಓದ್ಬಿಡ್ತೀನಿ. ಅಡ್ಡದಾರಿಯಿಂದ ಅಧಿಕಾರಕ್ಕೆ ಬಂದ ಭ್ರಷ್ಟಾಚಾರಿಗಳೇ ಈಗ ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಿದ್ದಾರೆ. ನಾನು ಅವಾಗಲೇ ಕೇಳಿದೆ, ಪಾದಯಾತ್ರೆಯ ಮೂಲ ಉದ್ದೇಶ ಏನು, ಯಾವ ರೀತಿ ರಿಸಲ್ಟ್ ಬರಬೇಕು, ಕಾಂಗ್ರೆಸ್ ಸರ್ಕಾರ ಕೆಳಗ್ ಬೀಳ್ಬೇಕು, ದೋಸ್ತಿ ಹಿಂಬಾಗಿಲಿಂದ ಸರ್ಕಾರ ರಚನೆ ಮಾಡಬೇಕು, ಈ ರೀತಿ ಪ್ರಯತ್ನ ಏನಾರು ಆಗ್ತಿದ್ಯಾ? ಅಲ್ಲ, ಕಾಂಗ್ರೆಸ್ನವರಿಗಿರೋ ಅನುಮಾನ ಇವರು ಇದಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನವೂ ಇದೆ. ಯಾಕೆಂದ್ರೆ ಭಾರದ್ವಾಜರು ಇದ್ದಾಗೂ ಸಹಿತ ಯಡಿಯೂರಪ್ಪನವ್ರ ಮೇಲೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ರು. ಒಂದು ನಿಮಿಷ ಸರ್, ನಾನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಇವಾಗ. ಆದ್ದರಿಂದ ರಾಜ್ಯಪಾಲರು ಮತ್ತು ಅದನ್ನ ಅವರು ಇದನ್ನ ದಯವಿಟ್ಟು ಇದನ್ನ
ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗಿತ್ತು ಅನ್ನುವುದು ಜನರ ಅಭಿಪ್ರಾಯ ಅಂತ ಹೇಳ್ತಾ ಇರೋದು. ನನ್ನ ಅಭಿಪ್ರಾಯ. ಜನರ ಅಭಿಪ್ರಾಯ ಅಲ್ಲ ಅದು. ಒಂದು ನಿಮಿಷ ಸರ್. ಕಾಂಗ್ರೆಸ್ನವರ ಅಭಿಪ್ರಾಯ. ಅಲ್ಲಲ್ಲ, ಇರ್ಲಿ. ಕಾಂಗ್ರೆಸ್ನವರ ಈಗ ಆಯ್ತು, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸರ್, ಒಂದು ನಿಮಿಷ ನಾಗೇಂದ್ರ ಪ್ರಸಾದ್ ಅವರೇ, ಈಗ ನಾನು ಒಂದು ನಿಮಿಷ ಮಾತಾಡಿ ಇಷ್ಟೊತ್ತು ನಾನು ನಿಮ್ಮ ಮಾತು ಕೇಳಿರ್ತಾನೆ. ಆಯ್ತು, ಇವಾಗ ಏನ್ ಸರ್, ನಾನು ನಿಮ್ಮದು ಬಿಚ್ಚಿಡ್ತೀನಿ, ಅವ್ರು ಹೇಳ್ತಾರೆ ನಾನು ನಿಮ್ಮದು ಬಿಚ್ಚಿಡ್ತೀನಿ. ಯಾಕ್ರಿ ಬಿಚ್ಚಿಟ್ಕೊಂಡು ಕೂತ್ಕೊಳ್ತೀರಾ? ನಿಮ್ಮ ಹತ್ರ ದಾಖಲೆಗಳಿದಾವ್ ತಾನೆ, ತನಿಖಾ ಸಂಸ್ಥೆಗಳಿದಾವ್ ತಾನೆ, ತಗೊಂಡೋಗಿ ಇದಕ್ಕೆ ಯಡಳಿಸರು ಉತ್ತರ ಕೊಡ್ತಾರೆ. ನೀವಿಬ್ರು ಉತ್ತರ ಕೊಡ್ಬೇಕು. ಪ್ರಾಧಿಕಾರಗಳಿದ್ದಾವೆ, ತನಿಖಾ ಸಂಸ್ಥೆಗಳಿದ್ದಾವೆ. ಪಾದಯಾತ್ರೆಯಲ್ಲೂ ಸಮಾವೇಶದಲ್ಲೂ ಬಿಚ್ಚಿಡ್ತೀನಿ ಅಂತ ಬೇಡ. ನಾಗೇಂದ್ರ ಪ್ರಸಾದ್ ಅವರೇ, ಯಡಳಿಸರ್ ನೀವು ಹೋಗ್ತೀರಿ, ನಾಗೇಂದ್ರ ಪ್ರಸಾದ್ ಅವರು, ವೆಂಕಟೇಶ್ ಅವರು, ವೆಂಕಟೇಶ್ ಸರ್, ನಾಗೇಂದ್ರ ಪ್ರಸಾದ್ ಸರ್, ಯಡಳಿ ಅವರೇ, ನೀವು ಒಪ್ತೀರಿ ಮಾತನ್ನ? ನೀವಿಬ್ರು ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಸರ್. SIT ತನಿಖೆಯಲ್ಲಿ ನಾಗೇಂದ್ರ ಹೆಸರೇನಾಗಿದೆ, ಕತ್ತಲ ಹೆಸರೇನಾಗಿದೆ ಅನ್ನುವಂಥದ್ದನ್ನ ಅವರೇ ಹೇಳಿದ್ರು. SIT ತನಿಖೆದು ಒಂದು ಬೇಸಿಕ್ ರೂಲ್ಸ್, ಡಿಬೇಟ್ ಅಲ್ಲಿ ಒಂದು ಬೇಸಿಕ್ ರೂಲ್ಸ್. ಒಬ್ರು ಮಾತನಾಡುವಾಗ ಇನ್ನೂರು ಜನ ಒಂದು ನಿಮಿಷ ಕೇಳಿಸ್ಕೊಂಡ್ಬಿಡಿ, ಒಂದು ನಿಮಿಷ ಒಂದೇ ಒಂದು ಕಾನ್ಸೆಪ್ಟ್. ದಯವಿಟ್ಟು ನನ್ನ ಹತ್ರ ನಿಮ್ಮ ಮೇಲೆ ಆರೋಪ ಇದೆ, ನಾನು ಏನ್ ಮಾಡ್ತಾ ಇದ್ದೀನಿ, ನಾಗೇಂದ್ರ ಪ್ರಸಾದ್ ಅವರು ಹಗರಣದಲ್ಲಿದ್ದಾರೆ, ಅವರು ಬೇನಾಮಿಗೆ ಆಸ್ತಿ ಮಾಡಿದ್ದಾರೆ, ಅಕ್ರಮವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ, ಆವಾಗ ನನ್ನ ಹತ್ರ ದಾಖಲೆಗಳಿದ್ದಾವೆ, ಅವುಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ, ಜನತಾ ನ್ಯಾಯಾಲಯ ಚುನಾವಣೆ ಸಂದರ್ಭದಲ್ಲಿ ಬರುತ್ತೆ. ಇವಾಗ ನಾನು ಹೇಳ್ತಾ ಸಂವಿಧಾನ ಪ್ರಕಾರವಾಗಿ ತನಿಖಾ ಸಂಸ್ಥೆಗಳಿದ್ದಾವೆ. ನಿಮ್ಮ ಎಲ್ಲಾ ದಾಖಲೆಗಳನ್ನ ಇವಾಗಲೂ ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರಿಗೆ ಗೊತ್ತಿದ್ರೆ ತೆಗಿರ್ಲಿ, ನಾನು ಹೇಳ್ತಾ ತನಿಖೆಗೆ ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸಿ ಮಾತಾಡಿ, ಸುಮ್ನೆ ಮಾತಾಡಬೇಡಿ. ಜನರ ದುಡ್ಡು ಅಂತ ಅದನ್ನ ಕರೆಕ್ಟ್ ಮಾಡಿದ್ರು ಯಡಳಿ ಸರ್. ಜನರಿಂದ ಲೂಟಿ ಹೊಡೆದ ದುಡ್ಡಲ್ಲಿ ಪಾದಯಾತ್ರೆ, ಜನರಿಂದ ಲೂಟಿ ಹೊಡೆದ ದುಡ್ಡಲ್ಲಿ ಸಮಾವೇಶಗಳು ಅಂತ ಹೇಳಿ. ಆದ್ರೆ ನಿಜಕ್ಕೂ ಜನ ಏನ್ ಅಪೇಕ್ಷೆ ಮಾಡ್ತಿರೋದು, ಆಡಳಿತ ಯಂತ್ರ ಸುಗಮವಾಗಿರ್ಲಿ ಅಂತ. ಆಗ್ತಾ ಇದೆಯಾ? ಹಾಗಿದೆಯಾ ಪರಿಸ್ಥಿತಿ? ಬ್ರೇಕಿಂಗ್ ಅಪ್ಡೇಟ್ ಇದೆ, ಗಮನಿಸಿ. ಪ್ರಾಸಿಕ್ಯೂಷನ್ಗೆ ಎಲ್ಲಿ ರಾಜ್ಯಪಾಲರು ಅನುಮತಿಯನ್ನ ನೀಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಕಾರ್ಯ ಚಟುವಟಿಕೆಗಳಿಗೇನೆ ಬ್ರೇಕ್ ಹಾಕ್ಲಿಕ್ಕೆ ಮುಂದಾಗ್ಬಿಟ್ರ ಅನುಮಾನ ಕಾಡ್ತಾ ಇದೆ. ಯಾಕೆ? ನಾಳೆ ಕೆಲ ಜಿಲ್ಲಾ ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ಕೊಪ್ಪಳ, ವಿಜಯನಗರ ಜಿಲ್ಲಾ ಪ್ರವಾಸ ಅದನ್ನ ಮುಂದೂಡಿದ್ದಾರೆ, ನಾಳೆ ಬರ್ತಿಲ್ಲ ಅಲ್ಲಿ. ಇದರ ಜೊತೆಗೆ ನಿನ್ನೆ ಕಾಂಗ್ರೆಸ್ನ ಹೈಕಮಾಂಡ್ ವತಿಯಿಂದ ಇಬ್ಬರು ನಾಯಕರು ಬಂದಿದ್ರು, ಖಾಸಗಿ ಹೋಟೆಲ್ನಲ್ಲಿ ಸಭೆ ಆಯಿತು. ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮಲ್ಲಿ ರೀಶಫಲ್ ಅನ್ನೋ ಮಾತೇ ಇಲ್ಲ. ಆದ್ರೆ ನಮಗ್ ಸಿಕ್ಕಿರೋ ಮಾಹಿತಿ, ಹೈಕಮಾಂಡ್ನ ನಾಯಕರು 2 ತಿಂಗಳ ಡೆಡ್ಲೈನ್ ಅನ್ನ ಕೊಟ್ಟು ಹೋಗಿದಾರಂತೆ. ಆಗ್ಲೇ ನಾಗೇಂದ್ರ ಪ್ರಸಾದ್ ಸರ್ ಪ್ರಸ್ತಾಪ ಮಾಡ್ತಿದ್ರು, ನೆಟ್ಟಕ್ಕೆ ಕೆಲಸ ಮಾಡಿ, ಇಲ್ಲ ಅಂತಂದ್ರೆ ಮುಂದಿದೆ. ಇಷ್ಟು ಮಾತ್ರ ಅಲ್ಲ ಸರ್, ನೀವು ಕೇಳಿಸ್ಕೋಬೇಕು ನಟರಾಜ್ ಗೌಡ್ರೆ, ಇಷ್ಟು ಮಾತ್ರ ಅಲ್ಲ. ಏನ್ ಹೇಳಿದ್ದಾರೆ ಅಂತಂದ್ರೆ, ನೀವ್ ಏನ್ ಮಾಡ್ತೀರೋ ಬಿಡ್ತೀರೋ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲಿ. ಹಗರಣ, ಭ್ರಷ್ಟಾಚಾರ ಆರೋಪವೇ ಇದ್ರೂ ಕೂಡ ಮುಖ್ಯಮಂತ್ರಿಗಳನ್ನ ಸಮರ್ಥಿಸ್ಕೊಳ್ಬೇಕು. ಇದು ನಾವು ವೆಂಕಟೇಶ್ ಸರ್ ಹತ್ರ 1 ನಿಮಿಷದ ರಿಯಾಕ್ಷನ್ ತಗೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. 1 ನಿಮಿಷ ವೆಂಕಟೇಶ್ ಸರ್. ಈ ಯಾತ್ರೆಯ ಉದ್ದೇಶ ತುಂಬಾ ಸ್ಪಷ್ಟ. ಒಂದು, ಉಪ್ಪು ತಿಂದವರು ನೀರು ಕುಡಿಬೇಕು, ಇದು CBI ಕೊಡಬೇಕು. ಮತ್ತೆ ಏನಿವತ್ತು ಈ ವಾಲ್ಮೀಕಿ ಹಗರಣದಲ್ಲಿ ಹೋಗಿರ್ತಕ್ಕಂಥ ದುಡ್ಡು ಅದು ಮತ್ತೆ ವಾಪಸ್ ಬರಬೇಕು. ಮತ್ತೆ ಈ ದಲಿತರ ಜಮೀನನ್ನ ಇವರು 6-1 ಅವಾರ್ಡ್ ಆಗಿರ್ತಕ್ಕಂಥ ಜಮೀನನ್ನ ಆಮೇಲೆ ಇವರು ಡಿನೋಟಿಫಿಕೇಶನ್ ಮಾಡಿಸ್ತಾರೆ. ಬಹಿರಂಗವಾಗಿ ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು ಇದು ದೊಡ್ಡ ಹಗರಣ, ಮೂಢ ಹಗರಣ ಅಂತ. ದಲಿತರ ಭೂಮಿ ಅವ್ರಿಗೆ ತಲುಪಬೇಕು, ಮತ್ತೆ ಇದರಲ್ಲಿ ಯಾರು ತಪ್ಪಿತಸ್ಥರೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದಷ್ಟೇ ನಮ್ಮ ಈ ಯಾತ್ರೆಯ ಉದ್ದೇಶ. ಮತ್ತೆ ಈ ಯಾತ್ರೆಯ ಉದ್ದೇಶ ಮೈಸೂರು ತಲುಪೋದ್ರ ಒಳಗಡೆ ಖಂಡಿತವಾಗೂ ಒತ್ತಡಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಅನಿವಾರ್ಯವಾಗಿ ಕೊಡ್ಲೇಬೇಕಾಗ್ತದೆ. ರಾಜೀನಾಮೆ ಕೊಡ್ತಾರೆ. ಇದು ತುಂಬಾ ಬಂಡತನದಲ್ಲಿ ಬಿದ್ದು ಹೈಕಮಾಂಡ್ ನಾಯಕರುಗಳು ವರಿಷ್ಠರು ಬಂದು ಹೇಳ್ತಾರೆ ಅಂತ ಹೇಳಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಮಜಾವಾದಿ, ನಿಮ್ಮ ಸಮಾಜವಾದಿ ಎಲ್ಲವೂ ಏನು ಅನ್ನುವಂಥದ್ದು ಜನಸಾಮಾನ್ಯನಿಗೆ ಗೊತ್ತಾಗುತ್ತೆ. ನೀವು ಮೂಡ ದುಡ್ಡು ಒಂದೇ ನಿಮಿಷ ನೀವು ವಾಲ್ಮೀಕಿ ಹಗರಣದ ದುಡ್ಡು ವಾಪಸ್ ಬರಬೇಕು, ಮೂಡ ಜಮೀನ್ ವಾಪಸ್ ಬರಬೇಕು, ನಾನು ಆಡಳಿತ ಯಂತ್ರ ಅಭಿವೃದ್ಧಿ ಕಾರ್ಯ ಅಂತಿದ್ದೆ. ಬಟ್ ಇವರೇ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿ, ನೀವೇ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿಗಳು ಕೂಡ ಅನುಷ್ಠಾನ ಆಗ್ತಿಲ್ವಂತೆ ನಟರಾಜ್ ಗೌಡ್ರೆ. DK ಶಿವಕುಮಾರ್ ಅವರಿಗೆ ಎಂತ ಮುಜುಗರ. ಇವತ್ತು ಆ ಬೈಟ್ ಪ್ಲೇ ಮಾಡಿ ಏನಾಯ್ತು ಇವತ್ತು ನಟರಾಜ್ ಗೌಡ್ರು ನೋಡ್ಲಿ. ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ.
ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ, 2 ತಿಂಗಳದ್ದು ಬರ್ತದೆ. ಈಗ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ